ಎಲ್ಲರಿಗೂ ನಮಸ್ಕಾರ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ನಂತರ ಆಲ್ ಸೆಲೆಕ್ಟ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ. ನಾನು ಈ ದಿನ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ಬರು ವ್ಯೂವರ್ಸು ನನಗೆ ಫೋನ್ ಮಾಡಿ ಕೇಳಿದರು. ಆ ಅಪೇಕ್ಷೆ ಮೇರೆಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರ ಫೋನ್ ಕಾನ್ವರ್ಸೇಷನ್ ಏನಿತ್ತು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಮುಂದೆ ವಿಡಿಯೋ ಕೂಡ ಮಾಡಿದ್ದೀನಿ. ಹಲೋ 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 ಮೇಡಮ್, ಟೈಲರು. ಹಾ ಹೇಳ್ರಿ, ಯಾರು? ನಾವು ಟಿಪ್ಟೂರಿಂದ ಮೇಡಮ್. ತುಮಕೂರಿಂದನಾ? ಟಿಪ್ಟೂರಿಂದ. ಚಿತ್ತೂರಿಂದನಾ? ತಡಿ ತಡಿ ತಡಿ. ಹಾ ಹೇಳಿ ಹೇಳಿ. ನಮ್ದು ಬ್ಲೌಸ್ ಎಲ್ಲಿ ಹೊಲ್ಸಿರು, ಯಾವ ಟೈಲರ್ ಹೊಲ್ಸಿರು? ಭುಜ ಜಾರುತ್ತೆ ಮೇಡಮ್, ಭುಜ ಇಳೆ ಬೀಳುತ್ತೆ. ಹೌದಾ, ನಿಮಗೆ ಹೊಲಿಯಕ್ ಬರುತ್ತಾ? ಹೊಲಿತೀನಿ. ಹಾ ಕಟಿಂಗ್ ಈಗ ಕಲ್ತ್ಕೊತಾ ಇದೀನಿ ಹೊಸ್ತಾಗಿ. ಹೌದಾ, ಹೊಲಿಯೋದೆಲ್ಲ ನನ್ನ ಚಾನೆಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡ್ರಿ, ವಿಡಿಯೋಗಳನ್ನ ಹಾಕಿದ್ದೀನಿ. ವಿಡಿಯೋ ಹಾಕಿದೀರಾ? ನೋಡ್ದೆ. ನೋಡಿದ್ರಾ? ನಮ್ಮ ಮೈ ಅಳತೆ ಕಳಿಸ್ಕೊಡ್ತೀನಿ. ಸ್ವಲ್ಪ ಎಷ್ಟೆಷ್ಟು ಇಡೋದು ಏನು ಅನ್ನೋದ ಸ್ವಲ್ಪ ಹೇಳ್ಬೇಕು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ಆಕಾರ ಇರ್ತಾರಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೇಕು. ನೋಡ್ದೆ ನೀವ್ ಹೇಳಿದ್ದೆಲ್ಲ. ಹ್ಮ್ ಒಬ್ರು ಸಣ್ಣ ದಪ್ಪ, ಕೈ ಸಣ್ಣ, ಹಿಂಗೆಲ್ಲ ಇರುತ್ತೆ. ಭುಜ ಆಗಲ್ಲ, ಚಿಕ್ಕದು ಹಿಂಗೆಲ್ಲ. ಮೈ ಅಳತೆ ಕಳಿಸ್ಕೊಡ್ತೀನಿ ಮೇಡಮ್. ಎಷ್ಟೆಷ್ಟು ಇಡೋದು ಮೈ ಅಳತೆ ಕಳಿಸ್ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿಮಗ್ ಕರೆಕ್ಟ್ ಆಗಿ ಮೈ ಅಳತೆ ತೆಗಿಯಕ್ ಬಂದಿದ್ರೆ ಇಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಹೊಲಿತಿದ್ರಿ. ನಿಮಗೆ ಅಳತೆ ಕಳಿಸ್ಕೊಡ್ತೀನಿ ಒಂದ್ ಅಂದಾಜ್ ಮೇಲೆ. ಅಂದಾಜ್ ಮೇಲೆ ಕಳಿಸ್ಕೊಟ್ರೆ ಅದು ಅಂದಾಜ್ ಮೇಲೆ ಆಗೋದು ಬ್ಲೌಸ್. ಪರ್ಫೆಕ್ಟ್ ಅಳತೆ ತೆಗಿಯೋದನ್ನ ನಾನು ವಿಡಿಯೋ ಮಾಡಿ ಹಾಕಿದೀನಿ. ಅದ್ರಲ್ಲಿ ನೋಡಿ ಫಸ್ಟ್ ಪರ್ಫೆಕ್ಟ್ ಅಳತೆ ತೆಗಿಯೋದನ್ನ ಕಲ್ತ್ಕೊಳ್ಳಿ. ಅದೇ ಕಲ್ತ್ಕೊಂಡ್ ಅದ್ರಲ್ಲಿ ನೋಡ್ಬಿಟ್ಟು ಕಳಿಸ್ಕೊಡ್ತೀನಿ ಮೇಡಮ್. ಕಂಕ್ಳ ಎಷ್ಟು ಇಡೋದು, ಭುಜ ಎಷ್ಟು ಇಡೋದು ಗೊತ್ತಾಗ್ತಾ ಇಲ್ಲ. ಆಯ್ತು, ಅದ ಕಳಿಸ್ಕೊಡಿ ಮೇಡಮ್. ಆಯ್ತು. ನಾನಂತೂ ಒಂದು 10-15 ಟೈಲರ್ ಹತ್ರ ಹೊಲಿಸ್ತೀವಿ, ಎಲ್ಲೂ ಸರಿ ಹೋಗ್ಲಿಲ್ಲ. ನೀವೇ ಖುಷಿ ಆಗೋದು. ಅದಕ್ಕೆ ನಾನೇ ಹೊಲ್ಕೋಣ ಅಂತ ಹೇಳಿ, ಅದು ಸರಿಯಾಗಿ ಅಳತೆ ಗೊತ್ತಾಗ್ಬೇಕು ನಮಗೆ ಪರ್ಫೆಕ್ಟ್. ಅಳತೆ ಹಿಡಿಯೋ ಕ್ರಮ ಇದೆಯಲ್ಲ, ಅದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೋಬೇಕು ಫಸ್ಟ್, ಆಮೇಲೆ ಅಳತೆ ಹಿಡಿಬೇಕು. ನಿಮ್ ಯೂಟ್ಯೂಬ್ ನೋಡ್ತಾ ಇದೀನಿ, ಸ್ವಲ್ಪ ತಿಳಿಸಿ ಮೇಡಮ್. ಯಾವ ಊರ್ ಮೇಡಮ್ ನೀವು? ಶಿರಾ. ಹೊಸ ಅಲ್ಲೇ ಇರೋದು? ಹೊಸ ಇಲ್ಲೇ ಇರೋದು. ಸರಿ ಮೇಡಮ್. ಆಯ್ತು, ಓಕೆ. ಕಳಿಸ್ತೀರಾ ಮೇಡಮ್ ಹಾಕಿದ್ರೆ? ಹಾಕಿ ಕಳಿಸ್ತೀನಿ. ಲೀಲಾವತಿ ಅಂತ ನಾವು, ಟಿಪ್ಟೂರು. ಓಕೆ. ಮೈ ಅಳತೆ ಕಳಿಸ್ತೀನಿ. ಯಾವ್ದ್ರಲ್ಲಿ ಕಳಿಸ್ತೀರಾ ಮೈ ಅಳತೆನಾ? ಸೀರೆ ಬ್ಲೌಸ್ ಡೀಪ್ ನೆಕ್. ಅಲ್ಲ ಸರಿ, ಡೀಪ್ ನೆಕ್ ಸರಿ. ಹೆಂಗ್ ಕಳಿಸ್ತೀರಾ ನೀವು? ಅದೇ ನಿಮ್ ನಂಬರ್ಗೆ ವಾಟ್ಸಪ್ ಮಾಡ್ತೀವಿ, ಫೋಟೋ ಕಳಿಸ್ತೀವಿ. ಫೋಟೋ ತೆಗೆದು ಬರೆದ್ಬಿಟ್ಟು. ಓಕೆ ಓಕೆ. ಸರಿ, ಧನ್ಯವಾದಗಳು. ಸರಿ, ಆಯ್ತು, ಥ್ಯಾಂಕ್ ಯು ಮೇಡಮ್. ವಿಡಿಯೋಗಳಿಗೆ ಕೇಳಿಸುತ್ತಾ? ಕಮೆಂಟ್ಸ್ ಮಾಡಿ, ಗೊತ್ತಾಗುತ್ತೆ. ಆಯ್ತು ಮೇಡಮ್. ಓಕೆ. ಮತ್ತೆ ಇನ್ನೊಮ್ಮೆ ಫೋನ್ ಮಾಡಿದ್ರು. ಹಲೋ ಮೇಡಮ್, ನಿಮ್ಮ ಹೆಸರು ಮೇಡಮ್? ಯಾಕಪ್ಪ? ಬಾಡಿ ಅಳತೆ ಕಳಿಸ್ತೀವಿ, ಮೈ ಅಳತೆ ಅದು ಎಷ್ಟು ತೆಗಿಯೋದು ಅಂತ ಸ್ವಲ್ಪ ಕಳಿಸಿ ಮೇಡಮ್. ಏನೇನು? ಭುಜ ನಮ್ಗೆ ಎಲ್ಲಿ ಟೈಲರ್ ಹೊಲ್ಸಿರು, ಬ್ಲೌಸ್ ಹೊಲ್ಸಿರು, ಭುಜಗಳೇ ಬೀಳತ್ತಿ. ಅದಕ್ಕೆ ನಿಮ್ ವಿಡಿಯೋ ನೋಡಿದ್ವು, ಮೈ ಅಳತೆ ಕಳಿಸ್ಕೊಡ್ತೀವಿ. ನೀವು ಅದು ಎಷ್ಟು ಭುಜ ಎಷ್ಟು ಇಡೋದು, ಕಂಕ್ಳ ಎಷ್ಟು ಇಡೋದು ಅಂತ ಸ್ವಲ್ಪ ಕಳಿಸ್ಕೊಡ್ಬೇಕು ಮೇಡಮ್. ನಾವು ಟಿಪ್ಟೂರ್ ಮೇಡಮ್. ಅದೇ ಮೊನ್ನೆ ಫೋನ್ ಮಾಡಿದ್ರಲ್ಲ? ಮಾಡಿದ್ದು ಮೇಡಮ್. ಹೌದಾ? ನಿಮಗೆ ವಿಡಿಯೋ ನೋಡ್ತೀವಿ ಡೈಲಿಯಾ? ಅಲ್ಲ, ಡೈಲಿ ನೋಡ್ತೀರಾ, ಸರಿ. ನಿಮಗೆ ಅಳತೆ ತೆಗಿಯಕ್ ಕರೆಕ್ಟ್ ಆಗಿ ಬರ್ಬೇಕಲ್ಲಪ್ಪ? ಬರುತ್ತೆ ಮೇಡಮ್, ಬರುತ್ತೆ. ಮತ್ ಬರುತ್ತೆ, ಬಂದ್ರೆ ಯಾಕೆ ಭುಜ ಇಳಿಯುತ್ತೆ? ಭುಜ ಎಷ್ಟು ಇಡ್ಬೇಕು, ಕಂಕ್ಳ ಎಷ್ಟು ಇಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೆಂಗ್ ವಾಲ್ದ್ರು ಭುಜ ಇಳೆ ಬೀಳುತ್ತೆ. ಇದೇ ನಂಬರಿಗೆ ವಾಟ್ಸಪ್ ಇದೆ, ಅದ್ರಲ್ಲಿ ನಿಮ್ದು ಒಂದು ಸ್ಟ್ರೈಟ್ ಫೋಟೋ, ಒಂದು ಸೈಡಿನ ಫೋಟೋ. ನೀವು ಯಾವ ರೀತಿ ಇದ್ದೀರಾ ಅಂತ ಗೊತ್ತಾಗ್ಬೇಕಲ್ಲ ನನಗೆ. ಆ ಫೋಟೋನು ಕಳಿಸ್ರಿ. ತುಂಬಾ ಸಣ್ಣಗಿದ್ದೀನಿ. ಇದು
ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆಯ್ತಾ? ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗಾಯತ್ರಮ್ಮ ಅಂತ. ಗಾಯತ್ರಮ್ಮ. ಹ್ಮ್. ಇದು ವಾಟ್ಸಪ್ ನಂಬರು ಇದೆನಾ? ಇದೆ ನಂಬರ್. ಫೋಟೋ ಕಳಿಸ್ರಿ. ಒಂದು ಎದುರುಗಡೆ ಅಂದ್ರೆ ಹಿಂಗೆ ಸ್ಟ್ರೈಟ್ ಫೋಟೋ, ಒಂದು ಸೈಡಿನ ಫೋಟೋ, ಬ್ಯಾಕ್ ಇಂದು, ಅಂದ್ರೆ ಯಾವ ರೀತಿ ಇದಾರೆ, ಯಾಕೆ ಭುಜ ಇಳಿಯುತ್ತೆ ಅಂತ. ಸಣ್ಣಗಿದ್ದೀನಿ, ಎಷ್ಟು ಟೈಲರ್ ತಾವ್ ಹೊಲಿಸಿರು ನನಗ್ ಭುಜಿಲೆ ಬೀಳತ್ತಿ. ಹೌದಾ? ತಲೆ ಕೆಟ್ಟೋಗೈತಿ. ಸಣ್ಣಗಿದ್ದಾರೆ ಈಗ ಹಂಗೆ ಕ್ಲೀನ್ ಆಗಿ ಕೂರಲ್ಲ. ಒಂದ್ ಸ್ವಲ್ಪ ಎರೆಮಣ್ ಮೆತ್ಕೋಬೇಕು ನೀವು. ಎಷ್ಟು ಟೈಲರ್ ತಾವ್ ಹೊಲಿಸಿದೀನಿ ಅಂದ್ರೆ ನನಗೆ ತಲೆ ಕೆಟ್ಟೋಗೈತಿ. ಭುಜ ಎಷ್ಟ್ ತೆಗಿಬೇಕು ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಕೊಂಕ್ಳು ಅವೆರಡು ಸರಿ ಹೋದ್ರೆ ಸರಿ ಹೋಗುತ್ತೆ. ಅವೆರಡು ಕರೆಕ್ಟ್ ಆಗಿ ಮೈ ಎಳತಿಗೆ ಕಳಿಸಿ, ಫೋಟೋನ ಕಳಿಸಿದ್ರೆ ನೋಡ್ಬೋದು. ಗಾಯತ್ರಮ್ಮ ಅಂತ ಸೇವ್ ಮಾಡ್ತೀನಿ ನಂಬರ್. ಹೀಗೆ ನಮ್ಮ ಫೋನ್ ಕಾನ್ವರ್ಸೇಷನ್ ಆದಮೇಲೆ ಅವರು ಕಳಿಸಿಕೊಟ್ಟ 2 ಫೋಟೋ ಮತ್ತು ಅಳತೆಗಳನ್ನು ನನಗೆ ಕಳಿಸ್ಕೊಟ್ರು. ಆದರೆ ಇಲ್ಲಿ ಅಳತೆಗಳಲ್ಲಿ ಇವರಿರೋ ಆಕಾರದಕ್ಕೂ ಭುಜದ ಅಳತೆ ಇರೋದಕ್ಕೂ ತುಂಬ ವ್ಯತ್ಯಾಸ ಆಯಿತು. 14 ಇಂಚು ಅಂತ ಹಾಕಿದ್ದಾರೆ. ಆದ್ದರಿಂದ ನಾನು ಮತ್ತೆ ಅವರಿಗೆ ಒಂದು ಮೆಸೇಜ್ ಹಾಕಿದೆ. ನೀವು ಬಟ್ಟೆಯಲ್ಲಿ ಯಾವ ರೀತಿ ಮಾರ್ಕ್ ಹಾಕುತ್ತೀರಿ ಅದನ್ನು ಗೆರೆಗಳು ಕಾಣುವ ಹಾಗೆ ಫೋಟೋ ತೆಗೆದು ಕಳಿಸಿ. ಯಾಕೆ ಅಂದರೆ ನೀವು ಮಾಡುವ ತಪ್ಪನ್ನು ತಿದ್ದಲು ಅನುಕೂಲವಾಗುತ್ತದೆ. ನಾವು ಅದನ್ನು ತೋರಿಸಿ ವಿಡಿಯೋ ಮಾಡಲು ರೆಡಿ ಅಂತ ನಾನು ಈ ಮೆಸೇಜನ್ನು ಅವರಿಗೆ ಕಳಿಸ್ದೆ. ಆ ನಂತರ ಅವರು ಈ ಫೋಟೋಗಳನ್ನು ಕಳಿಸಿದ್ದಾರೆ. ಇಲ್ಲಿ ಇವರು ಭುಜದಲ್ಲಿ ಕೊರಳಿನ ಕಡೆ ತೆಗೆದಿದ್ದಾರಲ್ಲ, ಅದು 1.5, ಅದು ಕರೆಕ್ಟಾಗಿದೆ. ಬಟ್ಟು ಮೆಥೆಡ್ಡು ಕರೆಕ್ಟಾಗಿಲ್ಲ. ಆದ್ದರಿಂದ ನಾನು ಇದಕ್ಕೆ ಬೇರೆ ಆಕಾರ ಮಾಡಿ ತೋರಿಸ್ತೀನಿ. ಇಲ್ಲಿ ಇವರು ಭುಜ ಇಟ್ಟಿರೋ ಅಳತೆಗೂ ಕಂಕುಳಿನ ಅಳತೆಗೂ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಕಂಕುಳು ಟೈಟಾಗಿ ಹಿಂಗೆ ಕೈಯಿನ ಕಡೆಗೆ ಭುಜನ ಎಳ್ಕೊಳ್ಳುತ್ತೆ. ಅದರಲ್ಲೂ ಇಲ್ಲಿ ಭುಜ ಮೇಲ್ಭಾಗದಲ್ಲಿ ತುಂಬ ಗ್ಯಾಪ್ ಇರೋದ್ರಿಂದ ಅದು ತುಂಬ ಇಳಿ ಬೀಳುತ್ತೆ. ಅದಕ್ಕೆ ಏನು ಕಾರಣ ಅಂತ ತಿಳಿಸ್ತೀನಿ. ನೀವು ಬಳಸಿರುವ ಈ ಮಾದರಿ ಸ್ಟ್ಯಾಂಡರ್ಡ್ ಪದ್ಧತಿ ಹೌದಾದರೂ ನಿಮಗೆ ಇದು ಹೊಂದಿಕೆಯಾಗುವುದಿಲ್ಲ. ಆದ್ದರಿಂದ ನಾನು ಹೇಳಿದ ಮುಂದಿನ ಮೆಥಡನ್ನು ಉಪಯೋಗಿಸಿ. ಹಲೋ ಲೀಲಾವತಿ ಅವರೇ, ನೋಡಿ ನಾನು ಸ್ಕೆಚ್ ಹಾಕಿದ್ದೀನಿ. ಇದು ಬ್ಯಾಕು, ಇದು ಫ್ರಂಟು. ನಿಮ್ಮ ಅಳತೆ ಪ್ರಕಾರ ನೋಡಿ, ಇಲ್ಲಿ ನಿಮ್ಮ ಅಳತೆ ಇಲ್ಲಿದೆ, ಇದ್ರ ಪ್ರಕಾರನೇ ಹಾಕಿದ್ದೀನಿ. 13 ಇಂಚು ಬ್ಯಾಕು, ಉದ್ದ 13 ಇದೆ. ಇದು ಬಾಟಮಿಗೆ, ಗೊತ್ತಾಯ್ತಾ? ಈಗ ಕುತ್ತಿಗೆನಲ್ಲಿ ನೀವು ಇಲ್ಲಿ 1.5 ಇಟ್ಟು ಇಲ್ಲಿ ಜಾಸ್ತಿ ಮಾಡಿದ್ದೀರಾ, ಹಿಂಗೆ ಬ್ರಾಡ್ ಮಾಡಿದ್ದೀರಾ. ಆ ಬ್ರಾಡ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇಲ್ಲಿ 2 ಇಂಚ್ ಇಡ್ರಿ, 1.5 ಬೇಡ, 2 ಇಂಚ್ ಇಡ್ರಿ. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇಡ್ರಿ. ಭುಜ ಜಾಸ್ತಿ ಆಗೋದಿಲ್ಲ. ನಾನು ಹೇಳೋ ಮೆಥಡಲ್ಲಿ ಮಾಡಿ ಹೊಲಿದು ಹಾಕ್ಕೊಂಡು ತೋರಿಸಿ, ಆಮೇಲೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇಡಿ, ಇಲ್ಲಿಗೆ 2 ಇಡಿ, ಇಲ್ಲಿಗೆ 3 ಉಳಿಯುತ್ತೆ. 3ರಲ್ಲಿ ಇಲ್ಲಿ ಅರ್ಧ ಕೂಳೆಗೆ, ಇಲ್ಲಿ ಅರ್ಧ ಕೂಳೆಗೆ ಹೋದರೆ ನಿಮಗೆ 2 ಇಂಚೇ ಉಳಿಯೋದು ಇಲ್ಲಿ, ಗೊತ್ತಾಯ್ತಾ? ಉಳಿದಿರೋ ಸ್ಪೇಸು 2 ಇಂಚ್ ಆಗುತ್ತೆ. ಆನಂತರ ಇಲ್ಲಿ 5 ಇಂಚ್ ಇಡಿ, 4.5 ಇಟ್ಟಿದ್ದೀರಾ. ಅದು ತುಂಬ ಟೈಟಾಗಿ ಹೊರ್ಗಡೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಿಮಗೆ ಭುಜ ಇಳಿತಾ ಇರೋದು. ಇಲ್ಲಿಂದ ಇಲ್ಲಿಗೆ 5 ಇಡಿ, ಗೊತ್ತಾಯ್ತಾ? ಇದು ಶೇಪು ನೀವು ಕ್ಲೀನಾಗಿ ತೆಗೆಯೋದಿಲ್ಲ. ಇಲ್ಲಿಂದ ಈ ಮೂಲೆಯಿಂದ ಇಲ್ಲಿಗೆ 1 ಇಂಚ್ ಡಿಸ್ಟೆನ್ಸ್ ಇರಬೇಕು. ನಿಮ್ಮದು ಇಲ್ಲಿವರೆಗೂ ಬಂದಿದೆ, ತುಂಬ ಇದಾಗಿದೆ. ಅಲ್ಲಿ ಉಳಿಯೋ ಬಟ್ಟೆ ತುಂಬ ಜಾಸ್ತಿ ಆಗುತ್ತೆ. ಆವಾಗ ಟೈಟಾಗಿ ಕುತ್ಕೊಳ್ಳೋದಿಲ್ಲ, ನೀಟಾಗಿ ಕುತ್ಕೊಳ್ಳೋದಿಲ್ಲ. ನೋಡಿ, ಈ ಗೆರೆ ಈ ಮೂಲೆಯಿಂದ ಇಲ್ಲಿಗೆ 1 ಇಂಚು ವ್ಯತ್ಯಾಸ ಇರಬೇಕು, ಗೊತ್ತಾಯ್ತಾ? ಆಮೇಲೆ ಶೇಪು ಈ ರೀತಿ ನೀಟಾಗಿ ಹಾಕಬೇಕು ರೌಂಡಿಗೆ. ಇಷ್ಟು ದೂರ ಹೋಗಬಾರ್ದು, ಇಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ. ನಿಮ್ಮ ಬಾಡಿನಲ್ಲೇ ಉಳ್ಕೊಂಡು ಅಲ್ಲಿ ಸುಕ್ಕು ಬರುತ್ತೆ, ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು, ಗೊತ್ತಾಯ್ತಾ? ಆಮೇಲೆ ಶೇಪನ್ನು ಇಲ್ಲಿ ಅರ್ಧ ಇಂಚು ಇಳಿಸ್ಕೋಬೇಕಾಗುತ್ತೆ, ಒಳಗಡೆಗೆ ಇಳಿಬೇಕು. ಇಲ್ಲಿ ಇಷ್ಟು ಕಟ್ ಮಾಡಿ ಹಾಕಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಇದು ಇಲ್ಲೇ ಇರಬೇಕು. ಈ ಕಡೆದನ್ನು ಕಟ್ ಮಾಡಬೇಕು. ನಾವು ಕೆಲವೊಂದರಲ್ಲಿ
ಫುಲ್ಲು ಬ್ರಾಡ್ನಾಗ ಇದಿರುತ್ತಲ್ಲ ಕ್ಲೋಸ್ ನೆಕ್ಕಲ್ಲಿ ಇಲ್ಲಿಂದ ಇಲ್ಲಿಗೆ ಮಾಡಿ ಈ ಕಡೆ ಕ್ರಾಸ್ ತೆಗಿತೀವಿ, ಆ ಥರ ತೆಗಿಬಾರ್ದು. ಇದರಲ್ಲಿ ನಿಮ್ಮದು ಓಪನ್ ನೆಕ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಈ ಕ್ರಾಸನ್ನು ತೆಗೆದು ಕಟ್ ಮಾಡಿ ಹಾಕಿ. ಗೊತ್ತಾಯ್ತಾ? ಇದು ಬ್ಯಾಕು, ಆಮೇಲೆ ಇದು ಕಂಕ್ಳು ಶೇಪು ಈ ರೀತಿ ಇದ್ದು ಭುಜ ಈ ರೀತಿ ಇದ್ದರೆ ನಿಮಗೆ ಇಳಿಯೋದಿಲ್ಲ. ಇಲ್ಲಿ 2 ಇಂಚು ತೆಗೆದ್ರೂ ಇಳಿಯೋದಿಲ್ಲ. ನಿಮಗೆ 1.5 ತೆಗಿಯೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಇಲ್ಲಿ 1.5 ತೆಗೆದು ಇಲ್ಲಿ 3 ಇಂಚ್ ಮಾಡೋದು, 2.5 ಇಂಚ್ ಮಾಡೋದು ಮಾಡೋಕ್ಕೆ ಹೋಗ್ಬಿಡ್ರಿ. ಏಕೆಂದರೆ ತುಂಬ ದಪ್ಪ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಹಿಂಗೆ ಕ್ರಾಸ್ ತೆಗೆದ್ರೆ ತುಂಬ ಬ್ರಾಡಾಗಿ ಬರುತ್ತೆ. ನೀವು ತುಂಬ ಸಣ್ಣ ಇರೋದ್ರಿಂದ ಇಲ್ಲಿ 2 ಇಂಚ್ ತೆಗೀರಿ. ಗೊತ್ತಾಯ್ತಾ? ನಾನು ಹೇಳ್ದಂಗೆ ಮಾಡಿ ಹೊಲಿದು ಹಾಕೊಂಡು ತೋರಿಸ್ರಿ. ಇಲ್ಲಿ ಹೊಲಿಯೋದು ಮುಖ್ಯ, ಕಟ್ ಮಾಡೋದು ಅಂತ ಅನ್ನೋದಕ್ಕಿಂತ ಹೊಲಿಯೋದು ಮುಖ್ಯ. ನೋಡಿರಿ, ಇದು ಮೇಯ್ನು. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇಳಿಸ್ಬಿಟ್ಟು ಈ ಕಡೆ ಕ್ರಾಸಿಗೆ ಸೇರಿಸಿ ಇದನ್ನು ಕಟ್ ಮಾಡಿ ಹಾಕಿಬಿಟ್ಟು ಹೊಲಿಗೆ ನೋಡಿ, ಹೊಲಿಗೆ ಡಿಸ್ಟೆನ್ಸು ಅರ್ಧ ಇಂಚು ಬಿಟ್ಟಿದ್ದೀನಿ. ಗೊತ್ತಾಯ್ತಾ? ಇದು ಹೊಲಿಗೆ, ಇದು ಕಟ್ ಮಾಡಿ ಹಾಕೋದು. ಇದು ಬ್ಯಾಕ್ ಆಯಿತು. ಈಗ ಫ್ರಂಟಿಗೆ ಬರ್ತೀನಿ. ಫ್ರಂಟಲ್ಲೂ ಅಷ್ಟೇ, ಇದು ಇಲ್ಲಿಂದ ಇಲ್ಲಿಗೆ 11.5 ಇಡ್ತೀರ. ಬೇಕು ಅಂದರೆ ನಿಮ್ಮದು ಚೆಸ್ಟು ಒಂದು ಸ್ವಲ್ಪ ದಪ್ಪ ಇತ್ತು ಅಂತಂದರೆ 12 ಇಡ್ಬೋದು, 11.5 ಆದರೆ ಸಾಕು. ಗೊತ್ತಾಯ್ತಾ? ಇದು ಅಷ್ಟೇ, ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇಳಿಸ್ಬಿಟ್ಟು ಹಿಂಗೆ ಕ್ರಾಸಲ್ಲೇ ಕಟ್ ಮಾಡಿ ಹಾಕಬೇಕು. ಈ ಕಡೆ ಕಟ್ ಮಾಡೋಕ್ಕೂಡ್ದು. ಗೊತ್ತಾಯ್ತಾ? ಇಲ್ಲೇ ಕ್ರಾಸಲ್ಲೇ ಕಟ್ ಮಾಡಿ. ಇದು ಅಷ್ಟೇ, ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇಡ್ತೀರಾ. ಇಲ್ಲಿಂದ ನೋಡಿ, ಇಲ್ಲಿ ಮುಂಭಾಗ ಶೇಪ್ ಮಾಡಬೇಕಾದ್ರೆ ಈ ಮೂಲೆಯಿಂದ ಇದೇ ಗೆರೆಗೆ 3/4 ಇಂಚ್ ಮಾತ್ರ ತೆಗಿಬೇಕು. ಗುರ್ತು ಹಾಕಿ ಆ 3/4 ಇಂಚು ಮೂಲಕ ನೀವು ಶೇಪನ್ನು ಮಾಡ್ಕೋಬೇಕು. ಶೇಪ್ ಇದೇ ರೀತಿ ಬರಬೇಕು. ಗೊತ್ತಾಯ್ತಾ? ಇದು ಬ್ಯಾಕ್ ಶೇಪ್ ಹಿಂಗೆ ಬರಬೇಕು, ಫ್ರಂಟ್ ಶೇಪ್ ಈ ರೀತಿ ಬರಬೇಕು. ಗೊತ್ತಾಯ್ತಾ? ನೀವು ಇಲ್ಲಿಂದ ಇಲ್ಲಿಗೆ 7.5 ಮಾಡಿಕೊಂಡು ಇಲ್ಲಿ 8.75 ಇಲ್ಲಿಗೆ ಅರ್ಧ ಅಂತ ಮಾಡಿದ್ದೀರಲ್ಲ, ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡ್ರಿ. ಈ ಥರ ಮಾಡಿ. ನೀವು ದಪ್ಪ ಆದಾಗ ಇಲ್ಲಿಗೆ ಬೇಕಾದರೂ ಹೊಲಿಗೆ ಹಾಕೋಬೋದು, ಸಣ್ಣ ಆದಾಗ ಇಲ್ಲಿಗೆ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು. ಇದು ಅಡ್ಜಸ್ಟಬಲ್ಲು. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 2 ಇಂಚು ಜಾಸ್ತಿ ತೊಗೊಂಡಿರ್ತೀರ, ಕೆಲವರು 1 ಇಂಚ್ ಜಾಸ್ತಿ ತೊಗೊಂಡಿರ್ತಾರೆ, ಕೆಲವರು ತುಂಬ ಜಾಸ್ತಿ ತೊಗೊಂಡು ಇಲ್ಲಿಗೆ ಸ್ಟ್ರೈಪು ಹೊಲಿಗೆ ಹಾಕ್ಕೊಂಡಿರ್ತಾರೆ. ನೀವು ದಪ್ಪ ಆದ್ರೂ ಇದು ಮಾಡ್ಕೋಬೋದು, ಸಣ್ಣ ಆದ್ರೂ ಇದು ಮಾಡ್ಕೋಬೋದು. ಗೊತ್ತಾಯ್ತಾ? ಈ ರೀತಿ ಮಾಡ್ಕೊಳ್ಳಿ. ಇದು ಕಂಕ್ಳು ಮತ್ತು ಭುಜಕ್ಕೂ ಅನ್ವಯಿಸುತ್ತೆ. ಗೊತ್ತಾಯ್ತಾ? ನೀವು ಮತ್ತು ನೆಕ್ಕನ್ನ ಹಿಂಗೆ ಬ್ರಾಡಾಗಿ ತೆಗೆದು ನೀವು ಅದನ್ನು ಇದು ಮಾಡಿ ಇದು ಹಿಂಗಾದಾಗ ಅದು ಕ್ರಾಸಾಗಿ ಮತ್ತು ಇಳೆ ಬಿದ್ದೇ ಬೀಳುತ್ತೆ. ಈ ರೀತಿ ಮಾಡಿ. ನಿಮಗಿಲ್ಲಿಗೆ 1.5 ತೆಗಿತಿದ್ವಿ, ಅದೇ ಇಳಿಯುತ್ತೆ. ಇವರು 2 ಹೇಳಿದ್ದಾರೆ, ಇನ್ನೂ ತುಂಬ ಇಳಿಯುತ್ತೆ ಅಂತ ನೀವು ಇದು ಮಾಡ್ಕೊಬೇಡ್ರಿ. ಏಕೆಂದರೆ ಇಲ್ಲಿ ಕ್ರಾಸನ್ನು ನಾವು ಹೊಲಿಗೆ ಹಾಕೋದ್ರಿಂದ 2 ಇಂಚು ತೆಗೆದ್ರು ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ಗೊತ್ತಾಯ್ತಾ? ಈ ರೀತಿ ಮಾಡಿ. ಆಮೇಲೆ ನಿಮಗೆ ಇದು ಸ್ಲೀವು ಈ ಶೇಪಿಗೆ ನಿಮಗೆ ಸ್ಲೀವ್ ಯಾವ ರೀತಿ ಅಂತ ತೋರಿಸ್ತೀನಿ. ಅದನ್ನು ಕೂಡ ಅದೇ ರೀತಿ ಮಾಡಿ. ನಿಮ್ಮ ಥರ ಸ್ಲೀವು ಮತ್ತು ಈ ಕಂಕ್ಳು ಶೇಪು ನಿಮ್ಮ ಥರದ್ದು ಅದು ಒಂದೊಂದ್ಸಲ ಒಬ್ಬೊಬ್ರಿಗೆ ಹೊಂದಾವಣಿಕೆ ಆಗೋಲ್ಲ. ಅದು ತುಂಬ ದಪ್ಪ ಇರ್ತಾರಲ್ಲ ಅಂಥವರಿಗೆ ಚೆನ್ನಾಗಾಗುತ್ತೆ. ಸಣ್ಣಗಿದ್ದವರಿಗೆ ಇದೇ ಶೇಪನ್ನು ಉಪಯೋಗಿಸ್ಕೋಬೇಕು. ಗೊತ್ತಾಯ್ತಾ? ಈಗ ನಾನು ತೋಳಿನ ಶೇಪು ಕೂಡ ಹೇಳ್ಕೊಡ್ತೀನಿ. ನೋಡಿ, ತೋಳಿನ ಶೇಪ್ ಹಾಕಿದ್ದೀನಿ. ತೋಳು ಇದು ಉದ್ದ ನೀವೆಷ್ಟಾದರೂ ಇಟ್ಕೋಬೋದು. ನಾನು 9 ಇಂಚ್ ಇಟ್ಟಿದ್ದೀನಿ. ಇದು ಬಾಟಮ್ಮು 1.5 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ 9 ಇಂಚಿದೆ, 8.5 ಇದೆ. 9 ಇಂಚಿಗೆ ಬೇಕಾದರೂ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಏಕೆಂದರೆ ಕೂಳೆ ಕೆಲವರು ಜಾಸ್ತಿ ಇಡ್ರಿ ಅಂತಾರೆ, ಆವಾಗ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೀವು ಇಲ್ಲಿಂದ ಇಲ್ಲಿಗೆ 7.5 8.5 ಅಂತ ಕಂಕ್ಳು ಶೇಪನ್ನು ಅಳತೆ ಮಾಡಿ ಇಟ್ಕೊಳ್ತೀರಲ್ಲ, ಅದೇ ರೀತಿ ಇದನ್ನು ಜಾಸ್ತಿ ಮಾಡ್ಕೋಬೋದು. ಇದು ಪರ್ಫೆಕ್ಟ್ ಅಳತೆ. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ 3 ಇಂಚ್ ಗುರ್ತು ಮಾಡ್ಕೊಳ್ಳಿ. ಅದೇ ಶೇಪಲ್ಲಿ ಇಲ್ಲಿಗೆ ನಾವು ಎಷ್ಟು ಜಾಸ್ತಿ ಕೂಳೆ ಇಡ್ತೀವೋ ಅಷ್ಟು ಶೇಪು ಇದು ಮಾಡ್ಕೊಳ್ರಿ. ಇಲ್ಲಿಗೆ ನಾನು 8.5 ಇಟ್ಟಿದ್ದೀವಿ, ನೀನು 9 ಇಟ್ಟರೆ ಇಲ್ಲಿವರೆಗೂ ಬರುತ್ತೆ. ಆವಾಗ ಇಲ್ಲಿಗೆ ನಾನು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಟಿದ್ದೀನೋ ಅದನ್ನು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಕೂಳೆಗೆ ಎಷ್ಟು ಇದು ಮಾಡಿರ್ತೀವೋ ಅಷ್ಟು ತಗೋಬೇಕಾಗುತ್ತೆ. ಆನಂತರ ಈ ಸ್ಪೇಸಿಗೂ ಒಂದು ನೇರ ಗೆರೆ ಹಾಕ್ಕೊಳ್ಳಿ. ಗೆರೆ ಹಾಕ್ಕೊಂಡು ಇವೆರಡರ ಈ ಗೆರೆಯ ಮಧ್ಯ ಬಿಂದು ಇದನ್ನು ಗುರ್ತು ಮಾಡಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾತ್ರ ಗುರ್ತು ಮಾಡಬೇಕು. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು. ಈ ಸ್ಪೇಸು ಮತ್ತು ಇದು
ಇದನ್ನು ಸೇರಿಸಿ ಅದು ಹಿಂಭಾಗದ ಆಕಾರ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಇದು ಮತ್ತು ಇದರ ಮಧ್ಯ ಬಿಂದು ಇದು. ಈ ಸ್ಪೇಸಿಂದ ಇಲ್ಲಿ ಒಳಭಾಗಕ್ಕೆ ನಾವು ಅರ್ಧ ಇಂಚ್ ತಗೋಬೇಕು. ಮುಂಭಾಗಕ್ಕೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಒಳಭಾಗಕ್ಕೆ ತಗೋಬೇಕು. ಆಮೇಲೆ ಇದು ಮತ್ತು ಇಲ್ಲಿ ಒಳಭಾಗಕ್ಕೆ ತಗೊಂಡಿರ್ತೀರಲ್ಲ ಆ ಗೆರೆ ಇಲ್ಲಿಂದ ಒಂದು ಸ್ವಲ್ಪ ಒಳಭಾಗಕ್ಕೆ ಹೋಗ್ತಾ 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 ಅದಕ್ಕೆ ಸೇರಿಸ್ಬೇಕು. ಈ ಆಕಾರ ಮಾಡಬೇಕು ನೀವು. ಏಕೆಂದರೆ ನೀವು ಮಾಡಿರೋ ಆಕಾರ ಅದು ತುಂಬ ದಪ್ಪ ಇರ್ತಾರಲ್ಲ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಮಗಳಿಗೆ ಅಂದರೆ ಒಂದು ಸ್ವಲ್ಪ ತೆಳು ಕೈ ಇರುತ್ತೆ, ಒಂದು ಸ್ವಲ್ಪ ಸಣ್ಣ ಇರ್ತೀರ ಅಂಥವರಿಗೆ ಈ ಥರ ಶೇಪ್ ಮಾಡಬೇಕು. ಅದು ಓಕೆನೇ, ಬಟ್ ಈ ಥರ ಮಾಡಿ ಹೊಲಿದು ಹಾಕ್ಕೊಂಡು ತೋರಿಸಿ, ನನಗೆ ಫೋಟೋ ತೋರಿಸಿ ಗೊತ್ತಾಗುತ್ತೆ. ನಾನು ಹಿಂಭಾಗ ಮುಂಭಾಗಕ್ಕೆ ಹಾಕಿರೋ ಶೇಪಿಗೂ ಈ ತೋಳಿನ ಶೇಪಿಗೂ ತುಂಬ ಹೊಂದಾಣಿಕೆ ಆಗುತ್ತೆ. ಈ ಥರ ಹಾಕಿ ನೋಡಿ, ಗೊತ್ತಾಯ್ತಾ? ಆಮೇಲೆ ಭುಜದಲ್ಲಿ ಒಳಭಾಗದಲ್ಲಿ ಇಳಿಸಿ ಕ್ರಾಸ್ ತೆಗೆಯೋದು ಅದು ತುಂಬ ಇಂಪಾರ್ಟೆಂಟು. ಆ ಥರ ಮಾಡಲೇಬೇಕು, ಇಲ್ಲಾಂದರೆ ಅದು ಸರಿ ಬರೋದಿಲ್ಲ. ನೋಡಿ, ಇಲ್ಲಿ ಒಳಭಾಗದಲ್ಲಿ ಇಳಿಸಿ ಹಿಂಗೆ ಕ್ರಾಸು ಒಳಭಾಗಕ್ಕೆ ಹಿಡಿಬೇಕು. ಗೊತ್ತಾಯ್ತಾ? ಈ ರೀತಿ ಮಾಡಿ ತೋರಿಸಿ ನನಗೆ, ನಿಮಗೆ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಬ್ಲೌಸ್. ಓಕೆನಾ? ಈ ವಿಡಿಯೋನ ಕರೆಕ್ಟಾಗಿ ನೋಡಿ, ಪದೇ ಪದೇ ನೋಡಿ ಅರ್ಥ ಮಾಡ್ಕೊಳ್ಳಿ. ನಾನು ನಂಬರ್ಸನ್ನು ಹಾಕಿಲ್ಲ, ಹೇಳಿದ್ದೀನಿ ಬಾಯಿನಲ್ಲಿ, ಅದನ್ನು ಕೇಳಿಸ್ಕೊಳ್ಳಿ, ಮಾಡಿ. ಏಕೆಂದರೆ ಒಂದೇ ಆಕಾರದಲ್ಲಿ ಎಲ್ಲ ಜನನೂ ಇರೋದಿಲ್ಲ. ಏಕೆಂದರೆ ಬೇರೆಯವರು ಅದನ್ನು ಅನುಕರಣೆ ಮಾಡ್ತಾರೆ ಅಂತ ನಿಮಗೋಸ್ಕರ ನಾನು ಹೇಳಿದ್ದೀನಿ. ಇದನ್ನು ಕಟ್ ಮಾಡಿ ಹೊಲಿದು ನೋಡಿ, ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಮತ್ತೆ ಮುಂದೆ ಮಾರ್ಪಾಟು ಮಾಡೋಣ. ಇದು ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪ ಲೂಸ್ ಆದರೆ ಹಿಂಭಾಗಕ್ಕೆ ಹೊಲಿಗೆ ಹಾಕೊಳ್ರಿ, ಟೈಟ್ ಆದರೆ ಒಂದು ಸ್ವಲ್ಪ ಬಿಚ್ಕೊಳ್ಳಿ. ಇದು ಅಡ್ಜಸ್ಟಬಲ್ಲು, ಇದು ಪರ್ಫೆಕ್ಟ್ ಅಳತೆ ಇರುತ್ತೆ. ಗೊತ್ತಾಯ್ತಾ? ತುಂಬ ನೀವು ಹಾಕಿರೋ ಆಕಾರಗಳು ತುಂಬ ದಪ್ಪ ಇರೋರಿಗೆ, ಪಿಣಿ ಅಂತ ಹಾಕೋತಾರಲ್ಲ ಅಂಥವರಿಗೆ ಚೆನ್ನಾಗಿರುತ್ತೆ. ತೆಳು ಇರೋರಿಗೆ ಇದೇ ಥರ ಶೇಪು ಮಾಡಬೇಕು. ಗೊತ್ತಾಯ್ತಾ? ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಯಾವುದೇ ಕಮೆಂಟ್ಸಿಗೂ ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.